ಒಂದು ಕಾಲದಲ್ಲಿ ವೇನ ಎಂಬ ರಾಜನು ಭೂಮಿಯನ್ನು ಆಳುತ್ತಿದ್ದನು. ಅವನು ಯಜ್ಞ, ದಾನ, ಧರ್ಮ ಎಲ್ಲವನ್ನೂ ನಿಲ್ಲಿಸಿದನು. ಜನರು ದುಃಖದಲ್ಲಿ ಮುಳುಗಿದರು. ರಾಜ್ಯದಲ್ಲಿ ಅಧರ್ಮ ಆವರಿಸಿತು. ಋಷಿಗಳು ವೇನನಿಗೆ ಎಚ್ಚರಿಕೆ ನೀಡಿದರು. ಆದರೆ ಅವನು ಕೇಳಲಿಲ್ಲ. ಕೊನೆಗೆ ಋಷಿಗಳು ಕೋಪಗೊಂಡು ತಮ್ಮ ತಪಸ್ಸಿನ ಶಕ್ತಿಯಿಂದ ವೇನನನ್ನು ಸಂಹರಿಸಿದರು. ರಾಜ್ಯ ರಾಜನಿಲ್ಲದೆ ಅಶಾಂತವಾಯಿತು. ಋಷಿಗಳು ವೇನನ ದೇಹವನ್ನು ಮಂತ್ರಶಕ್ತಿಯಿಂದ ಮಥಿಸಿದರು. ಮೊದಲು ಪಾಪಸ್ವರೂಪಿ ಒಬ್ಬ ವ್ಯಕ್ತಿ ಹೊರಬಂದನು. ನಂತರ ದಿವ್ಯ ಪ್ರಕಾಶದಿಂದ ಪೃಥು ಪ್ರತ್ಯಕ್ಷನಾದನು. ಪೃಥುವನ್ನು ರಾಜನಾಗಿ ಅಭಿಷೇಕ ಮಾಡಲಾಯಿತು. ಅವನು ಧರ್ಮ ಮತ್ತು ನ್ಯಾಯದಿಂದ ರಾಜ್ಯವನ್ನು ಆಳಲು ಪ್ರಾರಂಭಿಸಿದನು. ಆದರೆ ಭೂಮಿ ಬೆಳೆ ನೀಡುವುದನ್ನು ನಿಲ್ಲಿಸಿತ್ತು. ಜನರು ಅನ್ನಕ್ಕಾಗಿ ಸಂಕಟ ಅನುಭವಿಸುತ್ತಿದ್ದರು. ಪೃಥು ಕಾರಣ ತಿಳಿದು ಭೂಮಿಯನ್ನು ಬೆನ್ನಟ್ಟಿದನು. ಭೂಮಿದೇವಿ ಹಸುವಿನ ರೂಪ ತಾಳಿ ಓಡಿದಳು. ಪೃಥು ಅವಳನ್ನು ಹಿಡಿದು ಹೇಳಿದರು, ಜನರಿಗೆ ಆಹಾರ ನೀಡಬೇಕು. ಭೂಮಿದೇವಿ ಹೇಳಿದರು, ನನ್ನನ್ನು ಹಿಂಸಿಸದೆ ಸಮರ್ಪಕವಾಗಿ ದೋಹಿಸಿದರೆ ನಾನು ಎಲ್ಲವನ್ನೂ ನೀಡುತ್ತೇನೆ. ಪೃಥುನು ಭೂಮಿಯನ್ನು ಹಸುವಿನಂತೆ ದೋಹಿಸಿದನು. ಅದರಿಂದ ಧಾನ್ಯ, ಔಷಧಿ ಮತ್ತು ಸಂಪತ್ತು ದೊರಕಿತು. ಈ ಕಾರಣದಿಂದ ಭೂಮಿಗೆ ಪೃಥ್ವಿ ಎಂಬ ಹೆಸರು ಬಂದಿತು. ಜನರು ಸಂತೋಷದಿಂದ ಬದುಕಲು ಆರಂಭಿಸಿದರು. ಪೃಥು ಮಹಾರಾಜನು ಧರ್ಮ, ನ್ಯಾಯ ಮತ್ತು ಜನಸೇವೆಯ ಸಂಕೇತವಾಯಿತು.